ಸಂಪುಟ ವಿಸ್ತರಣೆ 2 ದಿನ ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಪ್ರತಿಭಟನೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಂಪುಟ ರಚನೆ ವಿಸ್ತರಣೆ ಮುಂದಕ್ಕೆ ಹೋಗಬಹುದು. ಸೊ ಹಾಗಾಗಿ ಎಲ್ಲರಿಗೂ ಸಂಪುಟದಲ್ಲಿ ಅವಕಾಶ ಸಿಗೋದಿಲ್ಲ, ಹೊಸಬರಿಗೂ ಕೂಡ ಸಂಪುಟದಲ್ಲಿ ಅವಕಾಶ ಸಿಗಬೇಕು ಅಂತ ಹೈಕಮಾಂಡ್ ಇದೆಲ್ಲವನ್ನು ಕೂಡ ತೀರ್ಮಾನಿಸುತ್ತೆ ಅಂತ ದಿನೇಶ್ ಗುಂಡೂರಾವ್ ಚಿಕ್ಕಮಗಳೂರಿನಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮತ್ತೆ ಒಂದು ವಾರ ಚರ್ಚೆ ಮಾಡಬೇಕಾಗಿತ್ತು, ಆದರೆ ನಿನ್ನೆ ಈ ಎಲ್ಲ ಘಟನೆಗಳಾಗಿರೋದ್ರಿಂದ, ಯಾಕಂದ್ರೆ ಇದೊಂಥರ ಬಹಳ ದೊಡ್ಡ ಒಂದು ದೊಡ್ಡ ರೀತಿಯಾಗಿ ಇವತ್ತು ಬೆಳವಣಿಗೆ ಆಗಿದೆ ಮತ್ತು ಅದರಿಂದ ನಿನ್ನೆ ಚರ್ಚೆ ಮಾಡಕ್ಕೆ ಖಂಡಿತ ನೀವೇ ನೋಡಿದ್ದೀರ. ನಿನ್ನೆ ಎಲ್ಲ ಪಾರ್ಲಿಮೆಂಟ್ ಅಲ್ಲಿ ಆಗಿದೆ, ಮತ್ತೆ ಹೊರಗಡೆ ಬಂದು ಪ್ರತಿಭಟನೆ ಮಾಡಿದ್ದಾರೆ, ಇದೆಲ್ಲ ನಡೆದಿರತಕ್ಕಂಥದ್ದು. ಅದರಿಂದ ಬಹುಶಃ ಇನ್ನು 1-2 ದಿವಸ ಮುಂದಕ್ಕೆ ಹೋಗ್ಬೋದು. ನೋಡಿ, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ಅದು ಅಲ್ಲಿ ತೀರ್ಮಾನ ಮಾಡ್ತಾರೆ. ಅದೇ ಏನು ಯಾವ ತರ ತೀರ್ಮಾನ ಮಾಡಬೇಕು ವರಿಷ್ಠರು ಕುತ್ಕೊಂಡು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ. ಕೊಡಬಹುದು, ಯಾರು ಬೇಕಾದ್ರೂ ಕೊಡಬಹುದು. ಯಾರಿಗೆ ಅವಕಾಶಗಳು ಸಿಗೋದಿಲ್ಲ ಹೇಳಕ್ಕಾಗಲ್ಲ, ಎಲ್ರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೋಡಿ, ಹೊಸಬರಿಗೂ ಕೂಡ ಕೊಡಬೇಕು, ಹಳಬರು ಕೂಡ ಇರಬೇಕು. ಆದ್ರೆ ಅದನ್ನ ಒಂದು ರೀತಿ ಯಾವ ರೀತಿ ಮಾಡ್ಬೇಕು ನಮ್ಮ ವರಿಷ್ಠರು ಮಾಡ್ತಾರೆ. ಪಟ್ಟಿ 2 ಸಲ ವಾಪಸ್ ಬಂದಿದೆ, 2 ಸಲ ವಾಪಸ್ ಬಂದಿಲ್ಲ. ನಿನ್ನೆ ನೀವೇ ನೋಡಿದ್ದೀರಪ್ಪ ಏನೇನಾಯ್ತು ಅಂತ. ಅದಕ್ಕೆ ಸಮಯ ಸಿಗ್ಲಿಲ್ಲ. ಇವತ್ತು ಕೂಡ ಪಾರ್ಲಿಮೆಂಟ್ ನಡೀತಾ ಇದೆ, ಪಾರ್ಲಿಮೆಂಟ್ಗೆ ಹೋಗಬೇಕಾಗುತ್ತೆ. ಇನ್ನೇನೇನು ಬೆಳವಣಿಗೆಗಳಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ರಾಜಕೀಯದ ಬೆಳವಣಿಗೆಗಳು ಅನಿರೀಕ್ಷಿತವಾಗಿ ಬೇರೆ ಬೇರೆ ರೀತಿ ಆಗಿದೆ. ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ಮತ್ತೆ ತೀರ್ಮಾನ ಮಾಡ್ತಾರೆ. ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದ್ದವ್ರನ್ನ ಕೆಲವರನ್ನ ಕೈ ಬಿಡ್ತಾರೆ. ನೋಡಿ, ಒಂದು ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳಿದಾಗ ಕೆಲವರು ಕೈ ಬಿಡಲೇಬೇಕಾಗುತ್ತೆ, ಕೆಲವರು ಹೊಸಬರು ತಗೊಳ್ಳೇಬೇಕಾಗುತ್ತೆ. ಇದು ಪುನರ್ರಚನೆ ಯಾಕೆ ಮಾಡಬೇಕು? ಹಳಬರನ್ನೇ ನೀವೆಲ್ಲ